ಏನು ಮಾಡಬಾರ್ದು ಏನೇನು ಮಾಡಿದೀನಿ ಬಿಚ್ಚು ನೋಡೋಣ. ಯಾರು ನೀನು ಇಟ್ಕೊಂಡಿದ್ದಾರೆ ನಿನಗೆ? ಜನಕ್ಕೆ ಗೊತ್ತು. ನಾನು ಕರ್ದಲ್ಲ ಅಸೆಂಬ್ಲಿಗೆ ಬಾ ಅಂತ. ಯಾಕೆ ಬರಲಿಲ್ಲ 2 ಸತಿ ಅಸೆಂಬ್ಲಿಗೆ? ನೀ MLA ಆಗಿದ್ದಾಗೆ ಕರ್ದಲ್ಲ. ನೀನು ಯಾಕೆ ಬರಲಿಲ್ಲ ಅಸೆಂಬ್ಲಿಗೆ? ವೈ ಡಿಂಟ್ ಯು ಕಮ್ ಟು ದಿ ಅಸೆಂಬ್ಲಿ ಆರ್ ವೈ ಡಿಡ್ ಯು ಡಿಬೇಟ್ ಇನ್ ಇಟ್? ಈಗೂ ಕಳಿಸು. ಈಗ ಎತ್ಕೊಂಡೋಗಿ ನನಗೆ ಗೊತ್ತಿದೆ ಏನೇನು ಡೆಲ್ಲಿಲಿ ಯಾರಿಗೆ ಏನೇನು ಪತ್ರ ಕೊಟ್ಟಿದ್ಯಾ, ನಿಮ್ಮ ತಂದೆಯವ್ರು ಏನೇನು ಬರ್ದವ್ರೆ, ಏನೇನು ಮಾಡವ್ರೆ, ಏನು ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಕೋಬೇಡಿ. ವಿ ನೋ ಎವ್ರಿಥಿಂಗ್. ಎಲ್ಲ ಗೊತ್ತಿದೆ ನನಗೆ. ಏನೇನು ಪ್ರಯತ್ನ ನಡೀತಾ ಇದೆ, ಏನು ನಡೀತಾ ಇದೆ. ಅವ್ರ ಅಣ್ಣ ಒಬ್ಬ ಅವನೇ. ಇವನ ಹೆಸರಿನಲ್ಲಿ ಇವತ್ತು ಎಷ್ಟು 1000 ಕೋಟಿ ರೂಪಾಯಿ ಆಸ್ತಿ. ಬೆನಿಫಿಷಿಯರಿ ಈತಿಗಿನ ಆತನೇ ಬೆನಿಫಿಷಿಯರಿ ಜಾಸ್ತಿ. ಸರ್, ನೀವು ಮೈಸೂರಿನಲ್ಲಿ ದಾಖಲೆಗಳು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಸಮಾವೇಶದಲ್ಲಿ ಯಾವ ದಾಖಲೆಗಳನ್ನು ಯಾರು ಹೇಳಿದ್ರು ನಾನು ಬಿಡುಗಡೆ ಮಾಡ್ತೀನಿ ಅಂತ? ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ಮೈಸೂರಲ್ಲಿ ಎಲ್ಲ ಹೇಳ್ತೀವಿ ಅಂತ ಹೇಳಿದ್ವಿ. ನಾನೇನು ನೋಡ್ರಿ, ದಾಖಲೆ ಅವೆಲ್ಲ ಎಲ್ಲಿ ಬಿಡುಗಡೆ ಮಾಡಬೇಕು, ಏನು ಮಾಡಬೇಕು, ಏನು ವಿಚಾರ ಇದೆ, ನಾನು ವಿಚಾರಗಳಿದೆ ಅಂತ ಹೇಳಿದ್ದೀನಿ. ನಾನು ಅಷ್ಟೇ ವಿಚಾರಗಳಿದೆ ಅಂತ ಹೇಳಿದ್ದೀನಿ ಅಷ್ಟೇ. ದಾಖಲೆ ಏನಿದೆ ಇರಲಿ, ಅವೆಲ್ಲ ಆಮೇಲೆ ಪಟ್ಟಿ ಆಮೇಲೆ ಬಿಡುಗಡೆ ಮಾಡೋದು ಬಿಡೋದು ಅವೆಲ್ಲ ಟೈಮ್. ಅದಕ್ಕೆ ನಾನು ಅಸೆಂಬ್ಲಿಗೆ ದಾಖಲೆ ಬರಲಿ ಅಂತ ನಾನು ಹೇಳ್ತಾ ಇರೋದು. ಸರ್, ಬಿಜೆಪಿಯ ಆರೋಪಗಳು ಬರ್ತದೆ ಸರ್. ಸರ್ಕಾರ ಬಂದು ಇಷ್ಟು ದಿವಸ ಆದರೂ ಬಿಜೆಪಿ ನಾಯಕರ ಮೇಲೆ ಯಾವುದೇ ರೀತಿಯ ಕ್ರಮಗಳಾಗಿಲ್ವಲ್ಲ ಸರ್? ಯಾವ ತನಿಖೆ ಆಗ್ತಿದೆ? ಅದಕ್ಕೆ ತನಿಖೆಗಳಾಗ್ತಾ ಇದೆ. ಈಗ ನಾವು ಹೇಳಿದೀವಲ್ಲ, ಅದಕ್ಕಿಂತ ರಿಪ್ಲೈ ಬರಲಿಲ್ಲ. ಈಗ ವಿಜಯೇಂದ್ರ ನನ್ನ ಮೇಲೆ ಹೇಳ್ತಿದ್ದಪ್ಪ. ವಿಜೇಂದ್ರ ಹೇಳ್ತಿದ್ದ ಅದೇನೋ ಭ್ರಷ್ಟಾಚಾರವಿದ್ದ ಏನಿದೆ ನನ್ನ ಮೇಲೆ ಭ್ರಷ್ಟಾಚಾರ ಅವನು ವಿಜೇಂದ್ರ ಹೇಳಕ್ಕೆ ನನ್ನ ಮೇಲೆ ಯಾವ್ದಾರು ಎನ್ಕ್ವೈರಿ ಆಗಿದೆಯಾ? ಯಾವ್ದಾರು ಲಂಚ ಟ್ರಾನ್ಸ್ಫರ್ ಮಾಡಿದ್ದೀನಾ? ಯಾವ್ದಾರು ಹಣ ಯಾವ್ದಾರು ಟ್ರಾನ್ಸ್ಫರ್ ಮಾಡಿದ್ದೀನಾ? ನನ್ನ ಮೇಲೆ ಏನು ಇಡಿ ಅವ್ರು ಕೇಸ್ ಹಾಕಿದ್ರು, ನಾನು ಏಂತಕ್ಕೆ ಜೈಲಲ್ಲಿ ಇದ್ದೆ, ವಿಜಯೇಂದ್ರ ಗೊತ್ತಿದ್ಯಾ ಕೇಸ್ ಏನಾಯ್ತು ಅಂತ? ನನ್ನ ಮೇಲೆ ಹಾಕದಂತ ಇಡಿ ಕೇಸು, ನಾನು ಯಾವ ಕೇಸಲ್ಲಿ ಇಡಿಲಿ ಜೈಲಲ್ಲಿದ್ದೆ, ಆ ಕೇಸು ಆ ನ್ಯಾಯಾಲಯ ನನಗೆ ಸ್ಕ್ವಾಶ್ ಮಾಡಿಲ್ಲ. 1000 ಇನ್ಕಮ್ ಟ್ಯಾಕ್ಸ್ ಇರ್ಬೋದು. ಇನ್ಕಮ್ ಟ್ಯಾಕ್ಸ್ 100 ಕೋಟಿ ಕಟ್ಟಿದ್ದೀನಿ. ನನ್ನ ಕುಟುಂಬ ಕಟ್ಟಿದೆ ಟ್ಯಾಕ್ಸ್. ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಯಾವ ಕೇಸಲ್ಲಿ ಜೈಲಲ್ಲಿ ನಾನು ಕಳಿಸಿದ್ರು, ಈಗ ನಾನು ಜೈಲಿಗೆ ಹೋಗಿ ಬಂದಲ್ಲ, ಏನಾಗಬೇಕು ಈಗ ಸ್ಕ್ವಾಶ್ ಆಗೋದಕ್ಕೆ?